25ರಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಇದು ನಾನು ಆಕಾಶಿಕ್ ರೆಕಾರ್ಡಿಂಗಲ್ಲಿ ನೋಡಿದ್ದೆ. ಮುಂದೆ ಭವಿಷ್ಯದಲ್ಲಿ ಇವರೆಲ್ಲ ಹೆಂಗೆ ಇರ್ತಾರೆ, ಆಯುಷ್ ಕೂಡ ಗೊತ್ತಾಗುತ್ತೆ ಖಂಡಿತವಾಗಿ. A to Z ನಿಮ್ದೆಲ್ಲ ಹಂತಗಳು, ಹಣೆ ಬರಹ, ವಿಧಿ ಬರಹ, ಬ್ರಹ್ಮ ಬರಹ, ಇದೆಲ್ಲವೂ ಬರಹ, ವಿಧಿ ಬರಹ, ಬ್ರಹ್ಮ ಬರಹ ಅಂತಾರಲ್ಲ, ಹೆಚ್ಚು ಕಡಿಮೆ ಇದೇ ಆಕಾಶಿಕ್ ರೆಕಾರ್ಡಿಂಗ್ ಅಂತಾನು ತಿಳ್ಕೊಳ್ಬಹುದು. ತಿಳ್ಕೊಂಡು ಅದನ್ನ ಏನಾದ್ರು ಬದಲಾಯಿಸಕ್ಕಾಗತ್ತಾ ಅಂತ. ಯಾಕೆ ಸೇಲ್ ಆಗ್ತಾ ಇಲ್ಲ ಅಂತ ಕಾರಣ ಉದ್ದೇಶ ಹಾಗೆ ನಾನು ನನ್ನ ವಿದ್ಯೆಗಳ ಮೂಲಕ ನಾನು ನೋಡನ್ನ ರೀಡ್ ಮಾಡ್ಬೋದು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಕೂಡ ಮೂರನ್ನು ಕೂಡ ರೀಡ್ ಮಾಡ್ಬೋದು. ಅಷ್ಟೇ ಆಕಾಶಿಕ್ ರೆಕಾರ್ಡಿಂಗ್ ಅಂದರೆ ದಂಡಂ ದಶಗುಣ ಮುಂದೆ ಅದು ಏನೇ ಪ್ರಾಬ್ಲಮ್ ಇದ್ರೂ ಸೊಲ್ಯೂಷನ್ ಕೊಡ್ತೀನಿ. ಗುರುಗಳದ್ದು ಮೂರೇ ಕೆಲಸ: ಏನು ಮಾಡಬಾರ್ದು, ಏನು ಮಾಡ್ಬೇಕು, ಹೇಗೆ ಮಾಡ್ಬೇಕು ಹೇಳ್ಕೊಡೋನೇ ಗುರು. ನೋಡ್ತಾ ಇದ್ರೆ ಎಲ್ಲವೂ ಗೋಚರ ಆಗ್ತಾ ಹೋಗ್ತಾ ಇರ್ತದೆ, ಓಡಾಡ್ತಾ ಇರ್ತದೆ. ಒಂದು ದಿವಸ ಪುಡಿಯಾಗಿ ಮತ್ತೆ ತಿರುಗಾದು. ಸೊ ಆಕಾಶಿಕ್ ರೆಕಾರ್ಡಿಂಗ್ ಎಲ್ಲವೂ ಕೂಡ ಎಲ್ಲರದ್ದು ಕೂಡ ಇರ್ತದೆ. ಒಬ್ಬ ಶಿಷ್ಯ ಬಂದು ನಂದು ಆಕಾಶಿಕ್ ರೆಕಾರ್ಡಿಂಗಲ್ಲಿ ಏನಿದೆ ನೋಡಿ ಅಂತ. ಇದೆಲ್ಲ ಸೂಕ್ಷ್ಮವಿದ್ಯೆ, ಋಷಿವಿದ್ಯೆ, ಬ್ರಹ್ಮವಿದ್ಯೆ. ಕುತೂಹಲಕ್ಕೋಸ್ಕರ ಅಲ್ಲ. ಅಂದರೆ ನಿಜವಾಗ್ಲೂ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತದೆ ಹೊರತು ಯಾರಿಗೋ ಈಗ ಒಂದು ಏನು ಕೇಳಲಿಲ್ಲ ಅಂದರೆ ಅದೆಲ್ಲ ಏನಿಲ್ಲ ಬಿಡ ಅಂತ ಅಂದ್ಬಿಟ್ಟು ಅಂದರೆ ಅವನ್ನ ಯಾಮಾರಿಸ್ಬಿಟ್ಟು ಬಿಟ್ಬಿಟ್ಟೆ. ರೀಸನ್ ಏನು ಅಂದರೆ 2020, ನಾನು ಹೇಳ್ತಾ ಇರೋದು 22ನೇ ಇಸ್ವಿದ ಘಟನೆ. 25ರಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಇದು ನಾನು ಆಕಾಶಿಕ್ ರೆಕಾರ್ಡಿಂಗಲ್ಲಿ ನೋಡಿದ್ದೆ. ಮುಂದೆ ಭವಿಷ್ಯದಲ್ಲಿ ಇವರೆಲ್ಲ ಹೆಂಗೆ ಇರ್ತಾರೆ, ಏನು ಇರ್ತಾರೆ, ನನಗೂ ಒಂದು ಕುತೂಹಲ ಇರ್ತದೆ. ಬಟ್ ಈಗ ಒಳ್ಳೇದಾದರೆ ಅವನಿಗೆ ಹೇಳ್ಬೋದೆ ಈ ಮುಂದೆ ಬೆಳಿತೇ ಬಿಡು ಅಂತ. ಈಗ ಕೆಟ್ಟದಾಗದನ್ನು ಹೆಂಗೆ ಹೇಳೋದು? ಈಗ ಅವನು ಹೇಳ್ತಾವನೆ ಏನು ನಮ್ದು ಆಕಾಶಿಕ್ ರೆಕಾರ್ಡಿಂಗಲ್ಲಿದೆ ಹೇಳಿ ಅಂತ. ಪಾಸ್ಟ್ದಾದ್ರೂ ಹೇಳಿ, ಫ್ಯೂಚರ್ದಾದ್ರೂ ಹೇಳಿ ಅಂತ. ಸುಮ್ಮನೆ ಹುಡುಗರು ಕುತೂಹಲಕ್ಕೆ ಕೇಳ್ತಾರೆ. ಏನಿಲ್ಲ ಬಿಡ ಅವೆಲ್ಲ ತಿಳ್ಕೊಂಡು ಏನು ಅಂದರೆ, ಯಾರೋ ಒಬ್ರು ಕೇಳ್ತಾರೆ ನನಗೆ ಆಯುಷ್ ಎಷ್ಟು ಅಂತ. ನನಗೂ ಗೊತ್ತಿಲ್ಲ, ಬಟ್ ನೋಡ್ಬಿಟ್ಟು ಹೇಳ್ಬೋದು. ಆಯುಷ್ ಕೂಡ ಗೊತ್ತಾಗುತ್ತೆ ಖಂಡಿತವಾಗ್ಲೂ. A to Z ನಿಮ್ದೆಲ್ಲ ಹಂತಗಳು ಆಲ್ರೆಡಿ ಹಣೆ ಬರಹ, ವಿಧಿ ಬರಹ, ಬ್ರಹ್ಮ ಬರಹ ಅಂತಾರಲ್ಲ, ಹೆಚ್ಚು ಕಡಿಮೆ ಇದೇ ಆಕಾಶಿಕ್ ರೆಕಾರ್ಡಿಂಗ್ ಅಂತಾನು ತಿಳ್ಕೊಳ್ಬಹುದು. ಅಂದರೆ ಈಸಿಯಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಇದನ್ನು ನಾವು ಹಣೆ ಬರಹ, ವಿಧಿ ಬರಹ, ಬ್ರಹ್ಮ ಬರಹ, ಇದೆಲ್ಲವೂ ಕೂಡ ಭಗವಂತ ಬರೆದ್ಬಿಟ್ಟು ಅವ್ನು ಹಿಂಗೆ ಇರ್ಬೇಕು, ಹಿಂಗೆ ಇರ್ಬೇಕು, ಅದು ಹಂಗಂಗೆ ನಡೀತಾ ಇರ್ತದೆ. ಅದನ್ನು ತಿದ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಬಟ್ ಅದನ್ನು ತಿದ್ಕೊಳ್ಳೋದಕ್ಕೆ ಸ್ವಯಂಕೃತವಾಗಿ ನಮಗೆ ನಾವು ತಿದ್ಕೊಳ್ಳೋಕ್ಕಾಗೋದಿಲ್ಲ. ಯಾರಾದರೂ ಗುರುಮುಖೇನ ಅದನ್ನು ತಿದ್ಕೊಳ್ಬೇಕು. ಅಂದರೆ ಈಗ ನೀವು ಅದ್ಭುತವಾಗಿ ಕಾರ್ ಓಡಿಸ್ಬೋದು, ಗಾಡಿ ಓಡಿಸ್ಬೋದು, ಬಟ್ ರಿಪೇರಿ ಮಾಡೋಕ್ಕೆ ಬರಲ್ವಲ್ಲ. ಅದಕ್ಕೊಬ್ಬ ಮೆಕ್ಯಾನಿಕ್ ಇರ್ತಾನೆ. ಅದೇ ಥರ ಈ ಒಂದು ವಿಚಾರಕ್ಕೂ ಒಬ್ಬರು ಮೆಕ್ಯಾನಿಕ್ ಈಸ್ ಎ ಲೈಫ್ ಮೆಕ್ಯಾನಿಕ್ ಆರ್ ಮೈಂಡ್ ಮೆಕ್ಯಾನಿಕ್. ನಂತರ ಅವರು ಅದನ್ನು ತಿದ್ಬೋದೇ ಹೊರತು ನಮಗೆ ನಾವೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ವಿದ್ಯೆಗಳು ಕಲ್ತಿರೋರು ಖಂಡಿತವಾಗ್ಲೂ ತಿದ್ದುತ್ತಾರೆ. ಈಗ ಅದನ್ನು ಅವನಿಗೆ ಆಕ್ಸಿಡೆಂಟ್ ಆಯಿತು, ಹಾಗೆ ಸ್ವಲ್ಪ ಕಾಪ್ ಮಸಲ್, ಸೊ ಅದು ಒಂಚೂರು ಡ್ಯಾಮೇಜ್ ಆಯಿತು. ಇದು ಎಲ್ಬೋ ಒಂಚೂರು ಕ್ರ್ಯಾಕ್ ಆಯಿತು. ಅಂದರೆ ಲೈಟ್ ಅದೇನು ಏರ್ ಕ್ರ್ಯಾಕ್ ಅಂತಾರಲ್ಲ, ಆ ಥರ ಕ್ರ್ಯಾಕ್ ಆಗಿ ಒಂದು ತಿಂಗಳಿಗೆ ಇಟ್ಕೊಂಡಿದ್ದ ಕುತ್ತಿಗೆಗೆ. ಇದನ್ನು ನಾನು ಅವನಿಗೆ ಹೇಳಿರಲಿಲ್ಲ, ಇನ್ನೊಬ್ಬ ಶಿಷ್ಯನಿಗೆ ಹೇಳಿದ್ದೆ. ನೋಡಿ 2025ರಲ್ಲಿ ಹಿಂಗಿದೆ, ಬಟ್ ಹೇಳಕ್ಕೆ ಹೋಗಬೇಡ, ಸುಮ್ಮನೆ ನಿನಗೊಂದು ವಿಷಯಕ್ಕೆ ಇರಲಿ ಅಂತ. ಅದಾದಮೇಲೆ ಅಂದರೆ ಅದ್ರ ತಿಳ್ಕೊಂಡು ಅದನ್ನು ಏನಾದ್ರು ಬದಲಾಯಿಸೋಕ್ಕಾಗತ್ತಾ ಅಂತ. ಆಗಬಹುದು, ಅವರು ಸಪೋರ್ಟ್ ಮಾಡಬೇಕು. ಈಗ ಸುಮ್ಮನೆ ಇಲ್ಲಿ ನಾನು ಯಾರ್ದೋ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಸಾಧ್ಯವಿಲ್ಲ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಯಾರಿಗೆ ಬೇಕಾದ್ರೂ ಸಹಾಯ ಮಾಡ್ತೀನಿ, ಪರಿಹಾರ ಮಾರ್ಗದರ್ಶನ ಎಲ್ರಿಗೂ ಕೊಡಲ್ಲ. ಹೆಂಡತಿ ಮಕ್ಕಳ ಹತ್ರನೂ ನಾನು ಕನ್ಸಲ್ಟೇಷನ್ ಫೀಸ್ ಇಸ್ಕೊಂಡೇ ಕೊಡೋದು. ಅದು ಅವ್ರಿಗೂ ಅಷ್ಟೇ, ಪುಕ್ಸಟ್ಟೆ ನಾನು ಯಾರಿಗೂ ಮಾಡೋದಿಲ್ಲ. ರೀಸನ್ ಏನು ಅಂದರೆ ಇದೆಲ್ಲ ಕರ್ಮಾನುಸಾರವಾಗಿ, ಅಂದರೆ ಅವ್ರ ಕರ್ಮ ನಾನೇ ಯಾಕೆ ತಗೋಬೇಕು? ಕೊಡೋಕೆ ರೆಡಿ ಇದ್ದರೆ ಖಂಡಿತವಾಗ್ಲೂ ಮಾಡ್ತೀನಿ. ಈಗ ಎಷ್ಟೋ ಜನದ್ದು ಯಾವುದೋ ಮನೆ ಸೇಲ್ ಆಗ್ತಾಯಿಲ್ಲ, ಸೈಟ್ ಸೇಲ್ ಆಗ್ತಾಯಿಲ್ಲ, ಜಮೀನು ಸೇಲ್ ಆಗ್ತಾಯಿಲ್ಲ. ಯಾಕೆ ಸೇಲ್ ಆಗ್ತಾಯಿಲ್ಲ ಅಂತ ಕಾರಣ ಉದ್ದೇಶ ಹಾಗೆ ನಾನು ನನ್ನ ವಿದ್ಯೆಗಳ ಮೂಲಕ ನಾನು ನೋಡ್ಬಿಟ್ಟು ಹೇಳ್ತೀನಿ, ಇಂತಿಂಥ ಸಮಸ್ಯೆ ಹಿಂಗಿದೆ, ನಾನು ಪರಿಹಾರ ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ಸುಮ್ಮನೆ ಅಂತೂ ಮಾಡಲ್ಲ. ಅದಕ್ಕೊಂದಷ್ಟು ರೆಮ್ಯುನರೇಷನ್ ಆಗುತ್ತೆ, ಅದು ಕೊಟ್ಟರೆ ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಬೇರೆ ಯಾರ್ದೋ ಗುರುಗಳು ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಬರೋರಿಗೆ ನಾನು, ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದರೆ 100% ಮನಿ ಬ್ಯಾಕ್ ಗ್ಯಾರಂಟಿ. ಪಾಪ ಆಗಲಿಲ್ಲ, ಅವ್ರಿಗೇನು ಮಾಡೋಕ್ಕಾಗುತ್ತೆ? ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೀನಿ, ಮಾಡ್ತೀನಿ. ಆಗಲಿಲ್ಲ ಅಂದರೆ ತಗೊಂಡೋಗಿ, ನಿಮ್ಮದು ಏನು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ ಇಲ್ಲಿ. ಸೊ ಹಂಗಾಗಿರೋದ್ರಿಂದ ಅಂದರೆ ಪ್ರತಿಯೊಂದಕ್ಕೂ ಇಲ್ಲಿ ಬೆಲೆ ಮತ್ತು ಮೌಲ್ಯ ಅಂತ ಅದು ನಿಸರ್ಗ ನಿರ್ಧರಿಸುತ್ತೆ ಹೊರತು ಮನುಷ್ಯ ಅಲ್ಲ ನಿರ್ಧರಿಸೋದು. ಆದ್ದರಿಂದ ಇದೆಲ್ಲವೂ ಕೂಡ ಆಗುತ್ತೆ. ಬಟ್ ಆಕಾಶಿಕ್ ರೆಕಾರ್ಡಿಂಗ್ ಎಲ್ಲವನ್ನು ರೀಡ್ ಮಾಡ್ಬೋದು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಕೂಡ ಮೂರನ್ನು ಕೂಡ ರೀಡ್ ಮಾಡ್ಬೋದು. ಸೂಪರ್. ಒಂದು ಒಳ್ಳೆಯ ಮಾಹಿತಿ. ಭಾಳಷ್ಟು ಜನ
ಅವ್ರ ಸಮಸ್ಯೆ ಏನಿದೆ ಅಂತ ಅವ್ರಿಗೆ ತಿಳಿಯೋದೇ ಇಲ್ಲ. ಸೊ ಇದ್ರ ಮೂಲಕ ತಿಳ್ಕೊಬೋದು, ಒಳ್ಳೆ ಮಾಹಿತಿನ ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ. ಹಾಗೆ ಈ ಆಕಾಶಿಕ್ ರೆಕಾರ್ಡಿಂಗ್ ಅಂತ ಹೇಳ್ತಾ ಇದ್ದೀರಲ್ಲ ಗುರುಗಳೇ, ಅಂದರೆ ಇದಕ್ಕೆ ಪ್ರೋಸೆಸ್ ಬಗ್ಗೆ ಏನಾನ ತಿಳಿಸೋಕ್ಕಾಗತ್ತಾ? ಅಂದರೆ ಇವಾಗ ನೀವು ಹೇಳಿದ್ರಿ ಶ್ರೀಚಕ್ರದ ಮೂಲಕ ಸಿಕ್ಕಿಲ್ಲ ಅಂದರೆ ಸೂಕ್ಷ್ಮ ವಿದ್ಯೆ ಮೂಲಕ ಕೂಡ ಸಿಗಲ್ಲ ಕೆಲವೊಂದು ಪರಿಹಾರಗಳು ಅಂತ. ಸೊ ನಾವು ಅದು ಸಿಕ್ಕಿಲ್ಲ ಅಂದ್ರೆ ಮಾತ್ರನೇ ನೀವು ಆಕಾಶಿಕ್ ರೆಕಾರ್ಡಿಂಗ್ ಮೂಲಕ ತಿಳ್ಕೊಂತೀರಾ? ಇಲ್ಲ ಇದು ಬಹಳ ಈಸಿ ಇದೆ ಅಂದ್ಬಿಟ್ಟು ಮಾಡಲ್ಲ, ಹಂಗ್ ಮಾಡಕ್ ಹೋಗಲ್ಲ ಎಲ್ಲರಿಗೂ. ಓ, ಈಗ ನಿಮ್ಗೆ ಏನೋ ತಲೆನೋವು ನೆಗಡಿ ನೋವು ಅಂದ್ರೆ ಮೆಡಿಕಲ್ ಸ್ಟೋರ್ಗೆ ಹೋಗಿ ನಾನು ಮಾತ್ರೆ ಇನ್ನು ನುಂಗಪ್ಪ ಅಂತ ಹೇಳ್ತೀನಿ. ಏನೋ ಜ್ವರ ಬಂದ್ಬಿಟ್ಟಿದೆ 103 ಇದೆ ಅಂದ್ರೆ ಬಾಯಿಲಿ ಅಂದ್ಬಿಟ್ಟು ಇಂಜೆಕ್ಷನ್ ಕೊಡ್ತೀನಿ. 105 ಹೋಗ್ಬಿಟ್ಟಿದೆ, ಇದು ಡೇಂಜರ್, ಇದು ಅಂದ್ರೆ ಅದನ್ನ ಟೈಫಾಯ್ಡ್ ಅಂತ ಕರೀತಾರೆ, ಅದಕ್ಕೆ ಬೇರೆ ಟ್ರೀಟ್ಮೆಂಟು. ಅದಕ್ಕೂ ಮೀರೇನಾದರೂ ಇದ್ದರೆ ಆಪ್ರೇಷನ್ ಮಾಡಬೇಕು, ಅಂದರೆ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು. ಇಲ್ಲಿ ಸಣ್ಣ ಕ್ಲಿನಿಕ್ ಇದೆ, ನರ್ಸಿಂಗ್ ಹೋಮ್ ಇದೆ, ಆಸ್ಪತ್ರೆ ಇದೆ, ದೊಡ್ಡ ಆಸ್ಪತ್ರೆ ಇದೆ. ಈ ಇಂಡಿಯಾದಲ್ಲಿ ಆಗಲ್ಲ, ಫಾರಿನ್ಗೆ ಹೋಗುವಂತ ಫಾರಿನ್ಗೆ ಕಳಿಸ್ತಾರೆ. ಅಂದರೆ ಈ ಎಲ್ಲ ಹಂತಗಳನ್ನು ದಾಟಿದ್ರೆ ಮಾತ್ರ ನೀನು ಫಾರಿನ್ಗೆ ಹೋಗ್ಬೇಕು ಹೊರತು ಒಂದೇ ಸಲ ಫಾರಿನ್ಗೆ ಹೋಗೋಕ್ಕಾಗಲ್ವಲ್ಲ. ಹೌದು ಹೌದು ಹೌದು. ಕ್ಲಿನಿಕ್ ಹೋದರೆ ಒಂದು 100-200 ರೂಪಾಯಿ ಖರ್ಚಾಗ್ಬೋದು. ನರ್ಸಿಂಗ್ ಹೋದ್ರೆ ಒಂದು 10,000 15,000 ಆಗ್ಬೋದು. ಆಸ್ಪತ್ರೆಗೆ ಹೋದರೆ 50,000 ಲಕ್ಷ ಆಗ್ಬೋದು. ದೊಡ್ಡ ಆಸ್ಪತ್ರೆಗೆ ಹೋದರೆ 5 ಲಕ್ಷ 10 ಲಕ್ಷ ಆಗ್ಬೋದು. ಫಾರಿನ್ಗೆ ಹೋದರೆ 50 ಲಕ್ಷ 1 ಕೋಟಿನೂ ಆಗ್ಬೋದು. ಹಂಗೆ ಇದನ್ನು ಅಷ್ಟೇ ಒಂದೇ ಸಲ ನನಗೆ ಸಿಗ್ತದೆ ಅಂತ ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಪ್ರೋಸೆಸ್ ಇದೆ, ಸಿಸ್ಟಮ್ ಇದೆ. ಇಲ್ಲಿ ಎಲ್ಲ ವಿದ್ಯೆಗಳಿಗೂ ಅದರದೇ ಆದಂಥ ನಿಯಮಗಳಿದ್ದಾವೆ. ಯಾವುದು ಅಷ್ಟು ಸುಲಭವಾಗಿ ಮನುಷ್ಯನಿಗೆ ತಿಳ್ಕೊಳ್ಳೋಕ್ಕೂ ಆಗಲ್ಲ, ಕಲ್ತ್ಕೊಳ್ಳೋಕ್ಕೂ ಆಗಲ್ಲ, ಕರಗತನೂ ಮಾಡೋಕ್ಕೆ ಸಾಧ್ಯವಿಲ್ಲ. ರೂಲ್ಸ್ಗಳೆಲ್ಲ ಗೊತ್ತಿದ್ರೂ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಗೊತ್ತಿದೆ ಹೇಳಿ ಅಂತಂದರೆ ಇಮ್ಮಿಡಿಯೇಟಾಗಿ ಅಲ್ಲಿಗೆ ಹೋಗಿ ಹತ್ಬಿಟ್ಟು ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಂಗಾಗಿ ಮೊದಲು ಈಗ ಮಕ್ಕಳೇನೋ ತಪ್ಪು ಮಾಡ್ತಾರೆ, ಸ್ವಲ್ಪ ಎದುರಿಸಿ ಗದರಿಸಿ ಬೆದರಿಸಿ ಹೇಳ್ಬೇಕು ಅವ್ರಿಗೆ. ಇಲ್ಲಾಂದರೆ ಪನಿಷ್ಮೆಂಟ್ ಕೊಡಬೇಕು. ಅಂದರೆ ಊಟ ಕೊಡಲ್ಲ ನಿನಗೆ, ಕಳಿಸಲ್ಲ ರೂಮಿಂದ ಆಚೆ ಅಂತ ಏನೋ ಅವ್ರ ಬೈಕ್ ಆದರೂ ಹೇಳ್ತಾರೆ. ಹಂಗೋ ಬಗ್ಲಿಲ್ಲ ಅಂದರೆ ದಂಡಂ ದಶಗುಣಂ ಅಂತ ಹೊಡಿಲೇಬೇಕು. ಒಂದೇ ಸಲ ಹೊಡೆದ್ಬಿಟ್ಟು ತಿದ್ದುತ್ತೀರಾ? ಸಾಧ್ಯವಿಲ್ಲ. ಇದು ಅಷ್ಟೇ, ಆಕಾಶಿಕ್ ರೆಕಾರ್ಡಿಂಗ್ ಅಂದರೆ ದಂಡಂ ದಶಗುಣಂ ಅಂದ ಯಾವುದಕ್ಕೂ ಬಗ್ಲಿಲ್ಲ ಅಂದರೆ ಇಂಥದ್ರಿಂದ ಬಗ್ಗಿಸ್ಬೋದು. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ, ಒಂದು ಸ್ವಲ್ಪ ವಿದ್ಯೆಗಳನ್ನು ಕಲ್ತ್ಕೊಂಡು ಸಮಸ್ಯೆ ಹೇಗೆ ಬಂತು ಕಾರಣ ಹೇಳ್ತಾರೆ, ಬಟ್ ಪರಿಹಾರ ಇಲ್ಲ ಅವ್ರ ಹತ್ರ. ಈಗ ನನ್ನ ಹತ್ರ ನಿನಗೆ ಕಾರಣ ನಾನು ತಿಳ್ಕೊಳ್ತೀನಿ, ಬಟ್ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನಿಂದು ಸಮಸ್ಯೆ ಏನು ಹೇಳೋ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಅದು ಏನೇ ಪ್ರಾಬ್ಲಮ್ ಇದ್ರೂ ಸೊಲ್ಯೂಷನ್ ಕೊಡ್ತೀನಿ ಅಂದರೆ ನನ್ನ ಕಡೆಯಿಂದ 1000% ಗ್ಯಾರಂಟಿ ಕೊಡ್ತೀನಿ. ಅದಕ್ಕೆ ಅವನು ರೆಸ್ಪಾನ್ಸ್ ಮಾಡ್ಬೇಕಲ್ಲ. ಅವ್ನು ಮಾಡಲಿಲ್ಲ ಅಂದರೆ ನನ್ನ ಹತ್ರ ಸೊಲ್ಯೂಷನ್ ಸಿಗಲ್ಲ. ಎಲ್ಲ ನೀನೇ ಮಾಡ್ಕೊ ಹೋಗು ಅಂತ ಅಂದ್ಬಿಟ್ರೆ ಹಂಗಾಗೋದಿಲ್ಲ. ಅವನು ಅದಕ್ಕೆ ರಿಯಾಕ್ಟ್ ಮಾಡಬೇಕಲ್ಲ. ಹಂಗೆ ಮಾಡಲಿಲ್ಲ ಅಂದರೆ ನಾನು ಹಿಂಗೆ ಮಾಡಲಿ. ಅದಕ್ಕೋಸ್ಕರ ಅವ್ರಿಗೆ ಹೇಳ್ತೀನಿ, ಹಿಂಗೆಲ್ಲ ಮಾಡಬೇಕು, ಇಂತಿಂಥ ಯೋಗ ಕ್ರಿಯೆ ಧ್ಯಾನ ಕ್ರಿಯೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಾಗ್ತವೆ. ನನ್ನ ಹತ್ರ ರಿಸಲ್ಟ್ ಸಿಗಬೇಕಾದ್ರೆ ಬಂದವ್ರಿಗೆಲ್ಲ ಹೇಳೋದು ಒಂದೇ, ಸತ್ಯ ಬಿಟ್ಟರು ಪಥ್ಯ ಬಿಡಬೇಡ ಅಂತ. ಸುಳ್ಳು ಹೇಳಿ ಪರವಾಗಿಲ್ಲ, ನಾನು ಕ್ಷಮಿಸ್ಬಿಡ್ತೀನಿ, ಅಕ್ಸೆಪ್ಟ್ ಮಾಡ್ಕೊತೀನಿ, ಬಟ್ ಪಥ್ಯ ಬಿಡಬೇಡ. ಪಥ್ಯ ಅಂದರೆ ಏನೇನು ಮಾಡಬಾರ್ದು ಅಂತ ಹೇಳಿರ್ತೀನಿ, ಅದನ್ನು ಮಾಡಲೇಬಾರ್ದು. ಎಸ್, ಅದೇ ಮುಖ್ಯ. ಎಸ್, ಅದೇ ಬಹಳ ಮುಖ್ಯ. ಅದನ್ನು ಮಾಡಬಾರ್ದು. ಅದನ್ನು ಮಾಡ್ಕೊಂಡು ಏನಾದರೂ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಿ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀನಿ, ಇಂತಿಂಥದನ್ನೆಲ್ಲ ಮಾಡಬಾರ್ದು. ಗುರುಗಳದ್ದು 3 ಕೆಲಸ: ಏನು ಮಾಡಬಾರ್ದು, ಏನು ಮಾಡ್ಬೇಕು, ಹೇಗೆ ಮಾಡ್ಬೇಕು ಹೇಳ್ಕೊಡೋನೇ ಗುರು. ಅದರಲ್ಲಿ ಏನು ಮಾಡಬಾರ್ದು ಇದು ಬೇರೆ ಥರ ಕೆಲಸ ಮಾಡ್ತದೆ, ಏನು ಮಾಡಬೇಕು ಮರ ಥರ, ಹೇಗೆ ಮಾಡ್ಬೇಕು ಹಣ್ಣು ಹೂ ಥರ. ಆ ಬೇರೆ ಇಲ್ಲದಿದ್ರೆ ಮರನೇ ಇಲ್ವಲ್ಲ. ಅದಕ್ಕೆ ಏನು ಮಾಡಬಾರ್ದು ಅಂತ ತಿಳ್ಕೊಂಬಿಟ್ರೆ ಮನುಷ್ಯ ಪರಮಸುಖಿ. ಇದೊಂದು ನಿಯಮ ತಿಳ್ಕೊಂಬಿಟ್ಟು ಇದೊಂದು ವಿದ್ಯೆ ಕಲ್ತ್ಬಿಟ್ರೆ ಅವ್ನು ನಿಜವಾಗ್ಲೂ ಹೇಳ್ತೀನಿ ಪರಮಸುಖಿ. ಅದಕ್ಕೆ ಏನು ಮಾಡಬಾರ್ದು ಇದನ್ನು ತಿಳ್ಕೊಳ್ಬೇಕು. ಬಟ್ ಆದರೂ ಕೂಡ ಈ ಆಕಾಶಿಕ್ ರೆಕಾರ್ಡಿಂಗ್ ಕಲಿಬೇಕಾದ್ರೆ ಸಾಧನೆ ಮಾಡಬೇಕು. ಅದು ಏನು ಸಾಧನೆ ಅಂದರೆ ನಿಸರ್ಗದ ಜೊತೆ ಹೆಚ್ಚಾಗಿ ಒಡನಾಟ ಇಟ್ಕೊಳ್ಬೇಕು. ನನ್ನ ಗುರುಗಳು 7 ವರ್ಷ ಸಮಯದಲ್ಲಿ ಒಬ್ಬನೇ ಬೆಟ್ಟ ಗುಡ್ಡ ಕಾಡು ಮೇಡು ನದಿ ತೀರ ಸಮುದ್ರದ ತೀರದಲ್ಲಿ ಸೂರ್ಯಾಸ್ತಮ ಆದಮೇಲೆ ಹೋಗ್ಬೇಕು, ಸೂರ್ಯೋದಯಕ್ಕಿಂತ ಮುಂಚೆ ಬರಬೇಕು, ಒಬ್ಬನೇ. ಅಂದರೆ ನಿಸರ್ಗದಲ್ಲಿ ಇರಬೇಕು. 7 ವರ್ಷ ಸಮಯ, 1080 ದಿವಸ ಟಾಸ್ಕ್. ಅದು ಮುಗಿದೋಯ್ತು. ಈಗ ನಂದು 4000 ಮೇಲ್ಪಟ್ಟು ರಾತ್ರಿಗಳು ಒಬ್ಬನೇ ನಿಸರ್ಗದಲ್ಲಿ ಕಳೆದಿದ್ದೀರಾ ನೀವು? ಎಸ್. ಅದೇ ಸಾಕಷ್ಟು ಅನುಭವ ಕೂಡ ಆಗಿರುತ್ತೆ ನಿಮಗೆ. ಈ ಆಕಾಶಿಕ್ ರೆಕಾರ್ಡಿಂಗ್ ಓದೋದಕ್ಕೆ ಮೊದಲು ಬೇಕಾಗಿರೋಂಥ ಯೋಗ್ಯತೆ ಅರ್ಹತೆ ಇದೆ. ಇಲ್ಲಿಂದನೇ ಶುರುವಾಗೋದು. ಅಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ನಿಸರ್ಗನ ಅಧ್ಯಯನ ಮಾಡಬೇಕು.
ಕೆಲವ್ರಿಗೆ ಎಲ್ಲ ಗೂಡು ಸೇರ್ಕೊಳ್ಳೋದು, ನಾವೆಲ್ಲ ಗೂಡಲ್ಲಿ ಬದುಕಿರೋಂಥವ್ರು. ಅಂದರೆ ರಾತ್ರಿ ಆದರೆ ಓಡಿ ಬಂದುಬಿಡ್ತೀರಿ. ಈ ನನ್ನಂಥ ಸಾಧಕರೇನು ರಾತ್ರಿ ಆದರೆ ಅವರು ಹೊರಗಡೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇವತ್ತು ಎಲ್ಲ ಬೆಟ್ಟದ ಮೇಲೆ ನಾನು ಸಾಕಷ್ಟು ಬೆಟ್ಟ ಗುಡ್ಡಗಳು ಹಲ್ದು ಬಿಟ್ಟಿದ್ದೀನಿ. ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರೆ ತಪ್ಪಾಗುತ್ತೆ, ಬಟ್ ಎಲ್ಲ ಒಂದು ಅನುಭವ ಹಂಚ್ಕೊಳ್ಬೋದಲ್ಲ ಗುರುಗಳೇ ವೀಕ್ಷಕರಿಗೆ? ಯಾವ್ದಾದ್ರು ಒಂದು ಅಂದ್ರೆ ಅದು ಮರೆಯಕ್ಕೆ ಆಗದೆ ಇರೋವಂಥದ್ದು ಅನುಭವ ಯಾವ್ದಾನ ಒಂದು ಇಲ್ಲಿ ರಾಮನಗರದ ಹತ್ರ ಒಂದು ಬೆಟ್ಟ ಇದೆ. ಆ ಬೆಟ್ಟದಿಂದ ನಾನು ಶುರು ಮಾಡಿದ್ದು ಮೊದಲನೇ ದಿವಸ ರಾತ್ರಿ. ಫಸ್ಟ್ ದಿನ ಅವತ್ತು ನಿಮಗೆ 2003 ನಾನು ಹೇಳ್ತಾ ಇರೋದು ಘಟನೆ, ಬಹಳ ಹಿಂದಿಂದ, 23 ವರ್ಷದ ಹಿಂದಿನ ಕತೆ. ಅಲ್ಲಿಂದ ಶುರು ಮಾಡಿದ್ದು ಮೊದಲನೇ ದಿವಸ. ಅಂದ್ರೆ ಇದು ವಿದ್ಯೆ ಕಲಿಯುವಂತ ಪ್ರಾರಂಭ ದಿನಗಳಲ್ಲ? ಪ್ರಾರಂಭ ದಿನಗಳಲ್ಲಿ. ಅದು ಏನಕ್ಕೆ 1080 ದಿವಸ ಮಾಡಿದ್ರು ಅಂದರೆ, ಮೊದಲು ದೇಹ, ಮನಸ್ಸು, ಆತ್ಮ ಈ ಮೂರನ್ನು ಒಂದೇ ಸರಳ ರೇಖೆಯಲ್ಲಿ ತರಬೇಕು. ಅಲೈನ್ಮೆಂಟ್. ಯಾವಾಗ ಒಬ್ಬರದ್ದು ದೇಹ ಸಪೋರ್ಟ್ ಮಾಡುತ್ತೆ, ಮೈಂಡ್ ಸಪೋರ್ಟ್ ಮಾಡಲ್ಲ, ದೇಹ ಮೈಂಡ್ ಸಪೋರ್ಟ್ ಮಾಡುತ್ತೆ, ಸೋಲ್ ಸಪೋರ್ಟ್ ಮಾಡಲ್ಲ. ಹೌದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಇದೆಲ್ಲವೂ ಕೂಡ ನಮಗೆ ಒಂದೇ ಅಲೈನ್ಮೆಂಟಲ್ಲಿ ಬಂದಾಗ ಅವಾಗ ನಾವು ಏನು ಬೇಕಾದ್ರೂ ಸಾಧನೆಗಳು ಕಲಿಯೋದಕ್ಕೆ ಸಾಧ್ಯ. ಆ ಸಾಧನೆ ಕಲಿಬೇಕು ಅಂದರೆ ಮೊದಲು ದೇಹ ಹೋಗಬೇಕು. ದೇಹ ಏನು? ಪ್ರಕೃತಿನೇ ದೇಹ. ಅಂದರೆ ಪ್ರಕೃತಿಯಿಂದನೇ ಬಂದಿರೋದು. ಪಂಚಭೂತಗಳು ಇದರಲ್ಲೂ ಇದೆ, ದೇಹದಲ್ಲೂ ಇದೆ. ಈ ಪಂಚಭೂತಗಳನ್ನು ತಿಳ್ಕೊಳ್ಬೇಕಾದ್ರೆ, ಕಲ್ತ್ಕೊಳ್ಬೇಕಾದ್ರೆ, ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನಾವು ನಿಸರ್ಗದಲ್ಲಿರಬೇಕು. ಬಟ್ ನಾವಿವತ್ತು ಕಾಂಕ್ರೀಟ್ ಕಾಡಲ್ಲಿದೆ, ಈ ಎಲ್ಲ ಗೆಜೆಟ್ಸ್ಗಳು, ಈ ಕರೆಂಟು, ಅವು ಇವುಗಳ ಮಧ್ಯೆ ಇದ್ದೀರಿ. ಸೊ ಇಂಥ ಕಡೆ ಕೂತ್ಕೊಂಡು ನಾನು ಕಲಿತೀನಿ ಅಂದರೆ ಅದು ಖಂಡಿತವಾಗಿ ಸಾಧ್ಯ ಇಲ್ಲ. ಅದಕ್ಕೆ ಪ್ಯೂರ್ ನೇಚರ್ಗೆ ಹೋಗ್ಬಿಡಿ. ನೇಚರಲ್ಲಿ ನಿಮಗೆ ಮೊದಲನೇ ದಿವಸ ಒಂದು ಸ್ವಲ್ಪ ಭಯ ಆಯಿತು, ಎಂಥವ್ರಿಗೆ ಆಗುತ್ತೆ. ಶಬ್ದಗಳಿಂದ ಮನುಷ್ಯ ಭಯ ಬೀಳ್ತಾನೆ. ಅದು ಗುರುಗಳು ಹೇಳ್ಕೊಟ್ಟಿದ್ರು. ನಿನಗೆ ಭಯ ಆಗೋದು ಶಬ್ದದಿಂದ. ಕಂಡಿಡಿ ಶಬ್ದ ಎಲ್ಲಿಂದ ಬಂತು, ಪ್ರಾಣಿ ಪಕ್ಷಿಗಳದ, ಅದೇನು ಎತ್ತ. ಎಲ್ಲರಿಗೂ ಮನಸ್ಸಲ್ಲಿ ಗೊಗ್ಗಯ್ಯ ಬತ್ತಂತ ತಿನ್ನು ಅಂತ ಚಿಕ್ಕದ್ರಲ್ಲಿ ಅಮ್ಮಂದಿರ ಮಕ್ಕಳಿಗೆ ಹೇಳ್ಬಿಟ್ಟು ಅದು ಸಾಕಷ್ಟು ವಿಚಾರಗಳನ್ನ ಭಯಪಡಿಸ್ಬಿಟ್ಟಿರ್ತಾರೆ. ಮನುಷ್ಯನಿಗೆ ಭಯ ಆಗೋದೇ ದೇವಾಭೂತಗಳ ಭಯ. ಯಾವ ದೇವನೂ ಇಲ್ಲ, ಯಾವ ಭೂತನೂ ಇಲ್ಲ. ನಾನು ಹೆಚ್ಚು ಕಡಿಮೆ 365 ರಾತ್ರಿಗಳು ಸ್ಮಶಾನದಲ್ಲಿ ಕಳೆದಿದ್ದೀನಿ ಒಬ್ಬನೇ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾವ ದೇವಾಭೂತಗಳು ಏನೂ ಇಲ್ಲ. ಸ್ಪಿರಿಟ್ ಅಂತಾರಲ್ಲ, ಆ ಸ್ಪಿರಿಟ್ ಇದೆ, ಎನರ್ಜಿಗಳು ಇದ್ದೇ ಇರ್ತವೆ. ಸೊ ಅವುಗಳ ಪಾಡ್ಗೆ ಅವುಗಳು ಇರ್ತವೆ. ನಾವೇನಂದ್ರೆ ಈಗ ಹಾವು ಇಲ್ಲೆಲ್ಲ ಕುಂತಿದೆ, ನಾನು ಕುಂತಿದ್ದೆ, ಅದಕ್ಕೆ ಹೋಗಿ ಕೆಣಕಿದ್ರೆ ಮಾತ್ರ ನಮ್ಗೆ ಅದು ನಮ್ಗೆ ನಾನು ಯಾಕೆ ಕೆಣಕ್ಬೇಕು? ಅಳ್ಳಾಡ್ದಿರೋ ಸುಮ್ಮ ಕುತ್ಕೊಂಡಿರೋ, ಅದ್ರ ಪಾಡ್ಗೆ ಅದು ಬರ್ತವೆ, ಹೋಗ್ತವೆ. ಅಕಸ್ಮಾತ್ ನಿನ್ನ ಮೇಲೆ ಹರಿದು ಹೋದ್ರೂ ಕೂಡ ಅವು ನಿನ್ನನ್ನು ಏನು ಮಾಡಲ್ಲ. ಕುತ್ಕೊಂಡಿದ್ರೆ ನೀನು ಬಡ್ಕೊಳ್ಳೋದು, ಭಯ ಬೀಳೋದು. ಪ್ರಾಣಿ ಪಕ್ಷಿಗಳಿಗೆ ಅಥವಾ ಏನೇ ಜೀವಿಗಳಿಗೆ ಮನುಷ್ಯ ಭಯ ಬೀಳ್ತಾವನೆ ಅಂತ ಅದಕ್ಕೆ ಬಹಳ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಈ ಹಾರ್ಟ್ ಬೀಟ್ ಇದೆಯಲ್ಲ, ಅವುಗಳಿಗೆ ಈಗ ಹಾವಿಗೆ ಕಿವಿ ಇಲ್ಲ, ಬಟ್ ಇವನು ಭಯ ಬಿದ್ದವನ ಇಲ್ಲ ಅಂತ ನಮ್ಮ ಹಾರ್ಟ್ ಬೀಟಿಂದ ಹಾರ್ಟ್ ಬೀಟ್ ಇದೆಯಲ್ಲ, ವೈಬ್ರೇಷನ್. ಈಗ ಯಾರೋ ಒಬ್ಬ ಕಿಂಗ್ ಕೋಬ್ರಾ, ಅದು ಅವನೋಗಿ ಮುತ್ತು ಕೊಡ್ತಾನೆ, ಅವನಿಗೇನು ಮಾಡಲ್ಲ. ಯಾಕೆ? ಹಾರ್ಟ್ ಬೀಟ್ ಕೂಲಾಗಿದೆ ಅವನು. ಅಂದರೆ ಇವನಿಂದ ನನಗೇನು ತೊಂದರೆ ಇಲ್ಲ. ಅದಕ್ಕೆ ವೈಬ್ರೇಷನ್ ಮೂಲಕ ಗೊತ್ತಾಗುತ್ತೆ. ನಾವು ಈ ಭೂಮಿ ಮೇಲೆ ಪಾದ ಇಟ್ಟಿದ್ದೀರಿ, ಒಳಗಡೆ ಕ್ರಿಮಿಕೀಟಗಳಿರ್ತವೆ, ಇರುವೆಗಳಿರ್ತವೆ, ಇಲಿಗಳಿರ್ತವೆ. ಯಾರ್ಯಾರು ಭಯ ಪಡ್ತಾರೆ ಅಥವಾ ಅವನನ್ನು ಕೊಲ್ಲಕ್ಕೆ ಬರ್ತಾ ಇದ್ದಾರೆ, ಅದು ಗೊತ್ತಾಗ್ಬಿಡ್ತದೆ, ಓಡೋಗ್ಬಿಡ್ತವೆ ಅವು. ಬಟ್ ಯಾರೋ ಸಾಧು ಬಂದ ಇಟ್ಟದ ಅವು ಹೋಗಲ್ಲ, ಏನು ಮಾಡಲ್ಲ, ಬಿಡು ಅಂತ ಸುಮ್ಮ ಕೂತ್ಕೊಂಡಿರ್ತವೆ. ಮನುಷ್ಯನಿಗೆ ಭಯ ಆಗೋದು ಬೇರೆ ಅರ್ಥದಲ್ಲಿ, ಬಟ್ ಪ್ರಾಣಿ ಪಕ್ಷಿಗಳಿಗೆ ವೈಬ್ರೇಷನಿಂದ ಕಂಡುಹಿಡಿತಾರೆ. ನಾವೊಂದು ಹೆಜ್ಜೆ ಇಟ್ಟರೆ ಸೌಂಡ್ ಬರ್ತದಲ್ಲ, ನಮ್ಮ ಕಿವಿ 20 ಮೆಗಾಹರ್ಟ್ಸ್ಗಿಂತ ಕಡಿಮೆ ಸೌಂಡನ್ನು ಗ್ರಹಿಸೋದಿಲ್ಲ. ಬಟ್ ಅವು 20ಯಿಂದ ಕೆಳಗಡೆ ಇರೋವಂಥ ಪ್ರಾಣಿ ಕ್ರಿಮಿಕೀಟಗಳು ಅವು ಗ್ರಹಿಸ್ತವೆ. ಅವಕ್ಕೆ ಹೆಚ್ಚಾಗಿರೋದು ಗ್ರಹಿಸಕ್ಕೆ ಬರಲ್ಲ, 20 - ಇದ್ರೆ ಮಾತ್ರ ಗ್ರಹಿಸ್ತವೆ. ಹಂಗಾಗಿರೋದ್ರಿಂದ ಹಾವು ಸುಮ್ಮ ಕೂತಿರ್ತದೆ, ಅದು ಹಿಂಗೆ ಆಡ್ಕೊಂಡು. ಅವ್ನು ಬಂದು ಮುತ್ತು ಕೊಟ್ಟರು, ಅವ್ನು ಬಂದು ಹಿಡ್ಕೊಂಡ್ರು ಏನು ಮಾಡಲ್ಲ ಅವನಿಗೆ. ಯಾಕೆಂದ್ರೆ ಅವನಿಂದ ನನಗೆ ಅಪಾಯ ಇಲ್ಲ, ಗೊತ್ತಾಗ್ಬಿಡ್ತದೆ. ಈಗ ನಾಯಿಗಳು ನೋಡಿ, ಯಾವುದೋ ಹಿಂದೆ ಓಡಿಸ್ಕೊಂಡು ಹೋಗ್ಬಿಡ್ತದೆ, ಎಲ್ರಿಗೂ ಬಗಳಲ್ಲ. ಹೌದು, ಕೆಲವ್ರಿಗೆ ಮಾತ್ರ ಬಗಳ್ತದೆ. ಇದೇನು ಅಂತಂದರೆ ಇದು ಭಯ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಿಸರ್ಗದಲ್ಲಿ ನೀವು ಎಷ್ಟು ಕಾಲ ಕಳಿತೀರ, ಆಕಾಶಿಕ ರೆಕಾರ್ಡಿಂಗ್ ಕಲಿಯೋಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಮ್ಯಾಕ್ಸಿಮಮ್ ಮೆಡಿಟೇಷನ್ ಮಾಡೋದು ಕಲಿಬೇಕು. ಮೆಡಿಟೇಷನ್ ಅಂದರೆ ಅದು ಒಂದು ರೀತಿ, ನಾನು ಡ್ರೈವಿಂಗು ಈಜಿದ್ದಂಗೆ ಸುಮ್ಮನೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಅದನ್ನು ಕಲಿಬೇಕು.
ಯಾರ ಹತ್ರನಾದರೂ ತಿಳ್ಕೊಳ್ಬೇಕು. ಇಲ್ಲಿ ನಾನು ಇದನ್ನು ಕಲಿಯುಗ ಅಂತ ಕರೆಯಲ್ಲ, ಕನ್ಫ್ಯೂಷನ್ ಯುಗ ಅಂತ ಕರೀತೀನಿ. ಈ ಬರೀ ಗೊಂದಲಮಯ ಜಗತ್ತು. ಹೌದು ಹೌದು. 1,500 ಥರ ಮೆಡಿಟೇಷನ್ ಇದೆ. ಯಾವುದು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಯಾವ್ದು ಮಾಡಿ ಅಂತ ಗೊತ್ತಿಲ್ಲ. ಅವ್ರದ್ದೆಲ್ಲ ಬಿಟ್ಬಿಡಿ, ಎಷ್ಟೊತ್ತವರೆಗೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯ. ಹಂಗೆ ಕೂತ್ಕೊಳ್ತಾ ಒಂದು 10 ನಿಮಿಷ ಡಿಸ್ಟರ್ಬ್ ಆಗ್ಬೋದು, ಅರ್ಧ ಗಂಟೆ ಡಿಸ್ಟರ್ಬ್ ಆಗ್ಬೋದು, ಇಲ್ಲ 1 ಗಂಟೆ ಆಗ್ಬೋದು. ಅದರ ನಂತರ ನೀವು ಕೂತ್ಕೊಂಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲವೂ ಗೋಚರ ಆಗ್ತಾ ಹೋಗ್ತಾ ಇರ್ತದೆ. ಒಂದು ಸಲ ಕಣ್ಣು ಮುಚ್ಕೊಂಡು ನೀವು 3 ಗಂಟೆ 72 hours ಕೂತ್ಕೊಂಡಿರಿ. ಅದನ್ನ ನೋಡ್ಬಿಡಿ. ಏನು ಅದು ನಾನು ಬಾಯಿ ಬಿಟ್ಟು ಹೇಳೋವಂಥದ್ದು. 72 hours ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿದ್ದೆ ಮಾಡೋದಲ್ಲ, ನಿದ್ದೆ ಮಾಡೋದು ಬೇರೆ. ಜಸ್ಟ್ ಕೂತ್ಕೊಂಡು ಧ್ಯಾನ ಮಾಡಿ, ಗಮನಿಸಿ. ಅಂದರೆ ಸಾಕ್ಷಿ ಭಾವದಲ್ಲಿ ನಿಮ್ಮನ್ನಾದರೂ ನೋಡಿ, ಮನಸ್ಸನ್ನಾದರೂ ನೋಡಿ, ಸೋಲ್ನಾದರೂ ನೋಡಿ, ಜಗತ್ತನ್ನಾದರೂ ನೋಡಿ. ಅಂದರೆ ಒಳಗಣ್ಣಿನಿಂದ ಆಂತರಿಕ ದೃಷ್ಟಿಯಿಂದ ನೋಡ್ತಾ ಇದ್ದರೆ ಎಲ್ಲವೂ ಗೋಚರ ಆಗ್ತಾ ಹೋಗ್ತಾ ಇರ್ತದೆ. ಆಕಾಶಿಕ್ ರೆಕಾರ್ಡಿಂಗ್ ಬೇಕಾಗಿರೋದು ಇವನ್ ಮೂಲವಾಗಿ ನೇಚರಲ್ಲಿರುವಂಥದ್ದು. 2ನೇದು ಧ್ಯಾನ ಸ್ಥಿತಿ. 3ನೇದು ನಮ್ಮ ಶರೀರವನ್ನು ಕೆಲವೊಂದು ನಿಗ್ರಹ ಮಾಡೋದನ್ನು ಕಲಿಬೇಕು. ಅದು ಒಬ್ಬೊಬ್ರಿಗೆ ಒಂದೊಂದು ಹೇಳ್ಕೊಟ್ಟು. ಈಗ ನನ್ನ ಶರೀರನ ನನ್ನ ಗುರುಗಳು ಚೆನ್ನಾಗಿ ಅಧ್ಯಯನ ಮಾಡೋರೆ. ನನಗೆ ಯಾರಾದರೂ ನಾಳೆ ಶಿಷ್ಯಂದಿರ ಆಕಾಶಿಕ್ ರೆಕಾರ್ಡಿಂಗ್ ಕಲಿಬೇಕು ಅಂದ್ರೆ ಅವ್ರನ್ನ ಅಧ್ಯಯನ ಮಾಡಿ ಅವನಿಗೆ ಏನು ಬೇಕು ಅನ್ನೋದನ್ನು ಹೇಳ್ತೀನಿ. ಈ 3 ನಿಯಮಗಳೊಂದಿಗೆ ಇದನ್ನು ಕಲ್ತ್ಕೊಳ್ಬೋದು. ಫಸ್ಟ್ ಕಲ್ತ್ಕೊಳ್ಬೋದು ಅಂತ ಬಾಯಲ್ಲಿ ಹೇಳ್ತಾ ಇದ್ದೀನಿ, ಅಷ್ಟು ಸುಲಭ ಅಲ್ಲ. ಇಲ್ಲಿ ಸಾಧನೆ ಸಿದ್ಧಿ ಇಲ್ಲದಿದ್ರೆ ಯಾವುದೇ ವಿದ್ಯೆಗಳು ಒಲಿಯೋದಿಲ್ಲ. ನಿಮಗೆ ಮೊದಲು ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಳ್ಳಿ. ಅದಾದಮೇಲೆ ಕಲಿಯೋದಕ್ಕೆ ಪ್ರಯತ್ನ ಮಾಡಿ. ಅಭ್ಯಾಸದಿಂದ ಕಲ್ತ ಮೇಲೆ ಕರಗತ ಮಾಡಿ. ಕರಗತ ಮಾಡಲಿಲ್ಲ ಅಂದರೆ ಮರ್ತೋಗ್ಬಿಡುತ್ತೆ. ನಿಮಗೆ ಆಗಲ್ಲ. ಡೈಲಿ ಡ್ರೈವ್ ಮಾಡಲಿಲ್ಲ ಅಂದರೆ ಒಂದು 10 ವರ್ಷ ಬಿಟ್ಟು ಮೇಲೆ ಡ್ರೈವ್ ಮಾಡ್ತೀನಿ ಅಂದರೆ ಆಕ್ಸಿಡೆಂಟ್ ಮಾಡಿಬಿಡ್ತೀರ. ಹೌದು, ಅದು ಅಭ್ಯಾಸ ಇರಬೇಕು. ಅಭ್ಯಾಸ ಅಟ್ಲೀಸ್ಟ್ ವಾರಕ್ಕೋ 1 ಸಲನೋ 2 ಸಲನೋ, ಅಟ್ಲೀಸ್ಟ್ ತಿಂಗಳಿಗೆ 1 ಸಲನಾದರೂ ಒಂದು ರೌಂಡ್ ಓಡ್ ಬಂದರೆ ನೆನಪಿರ್ತದೆ. ಕೆಲವ್ರು ಮಾಡೋದಿಲ್ಲ. ಈ ವಿದ್ಯೆಗಳು, ಸೂಕ್ಷ್ಮ ವಿದ್ಯೆಗಳು ಸಾಕಷ್ಟು ಜನ ಕಲಿತಾರೆ, ತಿಳ್ಕೊಳ್ತಾರೆ. ಬಟ್ ಪ್ರಾಕ್ಟೀಸ್ ಮಾಡೋದಿಲ್ಲ, ಕರಗತ ಮಾಡೋದಿಲ್ಲ. ಅದಕ್ಕೋಸ್ಕರ ಸುಮಾರು ಜನ ಬಂದ್ಬಿಟ್ಟು ರುಚಿಗೋಸ್ಕರ ಸ್ವಲ್ಪ ಜೇನುತುಪ್ಪದ ರುಚಿ ನೋಡಿ ವಾಪಸ್ ಹೋಗ್ಬಿಡ್ತಾರೆ. ಸೊ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು, ಪ್ರಾಕ್ಟೀಸ್. ಇವಾಗ ನಾನು ದಿನಕ್ಕೆ 24 ಗಂಟೆ ಮಿನಿಮಮ್ ನಾನು 3 ಗಂಟೆ ಕೊಡಲೇಬೇಕು. ಅಂದರೆ ನನಗೋಸ್ಕರ, ಅಂದರೆ ನನ್ನನ್ನು ನಾನು ಅಭ್ಯಾಸ ಮಾಡೋದಕ್ಕಾಗಲಿ, ಅಥವಾ ನನ್ನ ಶರೀರ ಈ ವಿದ್ಯೆಗಳಿಗೆಲ್ಲ ಹೊಂದ್ಕೊಳ್ಳೋದಕ್ಕಾಗಲಿ, ಅಥವಾ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಲಿ ಮಿನಿಮಮ್ 3 hours ಕೊಡಲೇಬೇಕು. ನಾನು ಕೊಡ್ತೀನಿ. ಮಿನಿಮಮ್ ಮ್ಯಾಕ್ಸಿಮಮ್ 9 hours ಕೂಡ ಕೊಡ್ತೀನಿ. ಅದು ಸಮಯದ ಅಭಾವದ ಮೇಲೆ, ಎಲ್ಲೆಲ್ಲಿ ಇರ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್. ಈಗೆಲ್ಲ ನೇಚರ್ಗೆ ಹೋಗ್ಬಿಟ್ಟೆ. ನಾನು ಹೆಚ್ಚು ಕಡಿಮೆ 24 ಗಂಟೆನೂ ಅದಕ್ಕೆ ಅಂತ ಡೆಡಿಕೇಟ್ ಮಾಡಿಬಿಟ್ಟಿರ್ತೀನಿ. 24 hours. ಟ್ರಿಪ್ ಹೋದಂಗೆ ಹೋಗಲ್ಲ, ಒಬ್ಬನೇ ಹೋಗಿ ಅಲ್ಲಿದ್ದು ಮಾರನೇ ದಿವಸ ಬರೋವಂಥ ಕ್ರಿಯೆ. ಮುಂಚೆ ಸ್ಟಾರ್ಟಿಂಗಲ್ಲಿ ಹೇಳೋದನ್ನೆಲ್ಲ ಭಯ ಆಗೋದು, ಆಮೇಲೆ ಇವಾಗ ಯಾವುದು ಭಯ ಏನಿಲ್ಲ. ಯಾಕೆಂದರೆ 4,000 ರಾತ್ರಿಗಳಾಗ್ಬಿಟ್ಟಿದೆ. ಸೊ ಇವಾಗಲೂ ಕೂಡ ನೀವು ಹೋಗ್ತೀರಾ? ಹೋಗಲೇಬೇಕು. ಇದು ಏನು ಅಂದರೆ, ನೀವು ಬೆಳಿಗ್ಗೆ ಹೊತ್ತು ಅದೇನು BBMP ಅವರು ಕಸ ಬೆಲ್ ಮಾಡ್ಕೊಂಬರ್ತಾರೆ, ಹಾಕ್ತೀರ. ಎಲ್ಲರದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಎಲ್ಲ ಹಾಕ್ತಾನೆ ಅವನು. ಒಂದು ಡಂಪಿಂಗ್ ಏರಿಯಾ. ಆ ಡಂಪಿಂಗ್ ಏರಿಯಾದೆಲ್ಲ ಬೆಂಗಳೂರೆಲ್ಲ ಕರೆಕ್ಟ್ ಇದೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹೋಗಿ ಹಾಕ್ತಾರೆ. ಅದು ಗಾರ್ಬೇಜ್ ದೊಡ್ಡ ಗೋಪುರ ಆಗ್ಬಿಟ್ಟಿದ್ದು ಬೆಟ್ಟ ಆದಂಗೆ. ಅದೇ ಥರನೇ ಈಗ ನಾನು ಇಲ್ಲೆಲ್ಲ ಬಂದವ್ರಿಗೆ ಕೌನ್ಸ್ಲಿಂಗ್ ಮಾಡ್ತೀನಿ, ಹೀಲಿಂಗ್ ಮಾಡ್ತೀನಿ, ಎನರ್ಜೈಸ್ ಮಾಡ್ತೀನಿ. ಅದೆಲ್ಲ ಕಸನೇ ಅದು. ಈಗ ಆ ಕಸನೆಲ್ಲ ತಗೊಂಡಿದ್ದು ನಾನು ಎಲ್ಲೋಗಿ ಹಾಕಲಿ? ಅದಕ್ಕೆ ನಿಸರ್ಗದಲ್ಲಿ ಹೋಗಲೇಬೇಕು. ಆ ನಿಸರ್ಗದಲ್ಲಿ ಹೋಗಿ ಸುಟ್ಟಾಕುವಂಥ ಕ್ರಿಯೆ, ಅಥವಾ ಅದನ್ನು ಕೆಲವೊಂದು ಯೋಗ ಕ್ರಿಯೆಗಳು, ಧ್ಯಾನ ಕ್ರಿಯೆಗಳಿದೆ. ಅದ್ರ ಮೂಲಕ ಅದನ್ನೆಲ್ಲ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು, ಅಥವಾ ಅದನ್ನು ಎಲ್ಲ ವರ್ಗಾವಣೆ ಮಾಡ್ಬಿಡ್ಬೋದು ಪ್ರಕೃತಿಗೆ ಅಥವಾ ಪಂಚಭೂತಗಳಿಗೆ. ಎಲ್ಲವನ್ನು ಕಳಿಸ್ಬಿಡ್ಬೇಕು. ಅದನ್ನು ಕಳಿಸಿದ್ರೆ ಮಾತ್ರನೇ ನಾನು ಮತ್ತೆ ರೀಜನ್ರೇಟ್ ಆಗೋಕ್ಕೆ ಸಾಧ್ಯ. ಈಗ ನೀವು ಬಂದರೆ, ಉದಾಹರಣೆಗೆ ಹೇಳ್ತೀನಿ, 1 kg ಕಸ ಕೊಟ್ಟಿದ್ದೀರಾ, ನನ್ನ ಹತ್ರ 1 kg ಇದೆ. ದಿನಕ್ಕೆ ಒಂದು 5-6 ಜನ ಬರ್ತಾರೆ, 6 kg ಕಸ ಆಯಿತು. ಈಗ ಇದನ್ನು ತಗೊಂಡೋಗಿ ಎಲ್ಲ ಹಾಕಲಿ? ಈ ಕಸ ಅವ್ರು BBMP ಅವ್ರು ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಇದೆಲ್ಲ ಹಾಕಲಿ? ಅದೇ ಪ್ರಶ್ನೆ. ಇದು ಸೂಕ್ಷ್ಮವಾದ ಕಸಗಳು. ಇದನ್ನು ತಗೊಂಡೋಗಿ ನಾವು ಯಾವುದೋ ಒಂದು ಆ ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ ಮೂಲಕ ಅದನ್ನು ಸುಟ್ಟಾಕಬೇಕಾಗುತ್ತೆ, ಅಥವಾ ಅದಕ್ಕೆ ಬೇರೆ ಒಂದು ರೂಪ ಕೊಡಬೇಕಾಗತ್ತೆ, ಅಥವಾ ಅದನ್ನೆಲ್ಲ ತೊಗೊಂಡೋಗಿ ನಿಸರ್ಗಕ್ಕೆ ಹಾಕ್ಬಿಡ್ಬೇಕಾಗತ್ತೆ. ಅದು ಹೀರ್ಕೊಳ್ತದೆ. ಈಗ ನನಗೆ ಆಕ್ಸಿಜನ್ ಬೇಕು, ಅದು ಮರದಿಂದ ಸಿಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀನಿ, ಅದು ಮರಕ್ಕೆ ಬೇಕು. ಅಂದರೆ ಅದು ನನಗೆ ಆಕ್ಸಿಜನ್ ಕೊಡ್ತದೆ, ನಾನು ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಕೊಡ್ತೀನಿ.
ಅದಕ್ಕೆ ಈ ಕಸಗಳನ್ನೆಲ್ಲ ಹೀರ್ಕೊಳ್ಳೋವಂಥ ಪದ್ಧತಿ ಮರದಲ್ಲಿದೆ. ಇವಾಗೆಲ್ಲ ಹೊಸದಾಗಿ ಹಗ್ಗಿಂಗ್ ಥೆರಪಿ ಅಂತೆಲ್ಲ ಬಂದಿದೆ. ಅದು ಥೆರಪಿಗಳು ಸಾವಿರಾರು ಲಕ್ಷಾಂತರ ಹುಟ್ಕೊಂಡ್ಬಿಟ್ಟಿದೆ. ಬಟ್ ಇದನ್ನು ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ದೈವ ವನೌಷಧ ಅಂತ ಹೇಳ್ತಾರೆ ಇದಕ್ಕೆ. ವನೌಷಧದಲ್ಲಿ ಇದೊಂದು ಪದ್ಧತಿ. ಅದ್ರ ಕೆಳಗಡೆ ಮಲ್ಕೊಂಡಾಗ, ಕೂತ್ಕೊಂಡಾಗ, ಮರದ ಕೆಳಗಡೆ ಧ್ಯಾನ ಮಾಡಿದಾಗ, ಕೆಲವೊಂದು ಮರಗಳನ್ನೆಲ್ಲ ಮುಟ್ಟಿದಾಗ, ಸ್ಪರ್ಶ ಮಾಡಿದಾಗ ಅದರಿಂದ ಒಂದು ನಮಗೆ ವೈಬ್ರೇಷನ್ ಸಿಗುತ್ತೆ. ವೈಬ್ರೇಷನ್ ಸಿಗುತ್ತೆ ಅಂತ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ನೆಗೆಟಿವ್ನ ಅದು ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾಗ ನಮ್ಗೇನು ಅನಿಸುತ್ತೆ, ಏನೋ ಸ್ವಲ್ಪ ಹಗುರ ಅನ್ಸುತ್ತೆ. ಮೈಂಡ್ ಚೆನ್ನಾಗಿತ್ತಪ್ಪ, ಅಲ್ಲಿ ಹೋಗಿ ಮೆಡಿಟೇಷನ್ ಮಾಡ್ಕೊಂಬಂದೆ. ಮೆಡಿಟೇಷನ್ ಮಾಡಿಲ್ಲ ಅವನು, ಹೇಳೋದು ಮೆಡಿಟೇಷನ್ ಮಾಡಿದೆ, ಅದ್ಭುತವಾಗಿದೆ ಅಂತ. ಇದೆಲ್ಲವೂ ಕೂಡ ಆ ಮರ ಹೀರ್ಕೊಂಡಿರ್ತದೆ. ಅದಕ್ಕೆ ನಮಗೆ ಹಂಗೆ ಅನಿಸುತ್ತೆ, ಹಗುರ ಅನಿಸುತ್ತೆ. ನಾವೇನೂ ಕ್ರಿಯೆ ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಹಿಂಗೆ ಮರ ಹಿಂಗೆ ಹೊರಕೊಂಡು ನಿಂತ್ಕೊಂಡು ಸುಮ್ಮನೆ ಆಟ ಹೊಡೆದ್ರೂ ಸಾಕು, ಅದೆಲ್ಲ ಹೀರ್ಕೊಂಡಿರ್ತದೆ. ಕೈಯಿಂದ ಏನೇನು ಬೇಕು ಶರೀರದಿಂದೆಲ್ಲ ಹೀರ್ಕೊಂಡಿರುತ್ತೆ. ಬಟ್ ಇದು ಮೂಲವಾಗಿ ಈ ಎಲ್ಲ ಕಸಗಳನ್ನು ಸೂಕ್ಷ್ಮದ ಕಸಗಳು ಅಂತಾರೆ. ಎಷ್ಟೋ ಜನ ವೇಸ್ಟೇಜ್ನೆಲ್ಲ ತೊಗೊಂಡೋಗಿ ಸಮುದ್ರಕ್ಕೆ ಹಾಕ್ಬಿಡ್ತಾರೆ. ಸಮುದ್ರದಲ್ಲಿ ಜೀವಿಗಳೆಲ್ಲ ಹಾಳಾಗ್ತವೆ. ಈಗ ಹೊಸದು ಕಸಗಳು ಬಂದಿದ್ದು ತೊಗೊಂಡೋಗಿ ಮೇಲ್ಗಡೆ ಆಕಾಶದಲ್ಲಿ ಹಾಕ್ತಾರೆ. ಅಂದರೆ ಅಂತರ್ಯಾನದಲ್ಲಿ ಹಾಕ್ಬಿಡ್ತಾರೆ, ಅಂತರಿಕ್ಷದಲ್ಲಿ. ಅದೇನಾಗುತ್ತೆ ಅಂದರೆ ಅದೆಲ್ಲೂ ತೇಲಲ್ಲ, ಎಲ್ಲ ಹಿಂಗೆ ಓಡಾಡ್ತಾ ಇರ್ತದೆ. ಒಂದು ದಿವಸ ಪುಡಿಯಾಗಿ ಮತ್ತೆ ತಿರ್ಗಿ ಅದು ಅದೇನು ಆಸ್ಟ್ರೋನಾಡ್ ಅಂತಾರಲ್ಲ, ಧೂಮಕೇತು ಅದಾಗಿ ಕನ್ವರ್ಟ್ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಕಸಗಳು ಎಲ್ಲ ತುಂಬೋಗ್ತಾ ಇದೆಯಲ್ಲ, ಇದನ್ನು ತಗೊಂಡೋಗಿ ಮೇಲ್ಗಡೆ ಹೋಗಿ ಬಿಟ್ಬಿಟ್ಟು ಬಂದ್ಬಿಡ್ತಾರೆ.